ಬಿಹಾರ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಹಾಗೂ ಕೇಂದ್ರದ ಆಡಳಿತಾರೂಢ ಬಿಜೆಪಿಯ ಪ್ರಾಬಲ್ಯದ ನಡುವಿನ ತಿಕ್ಕಾಟ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ರಾಷ್ಟ್ರೀಯ ಲೋಕಮೋರ್ಚಾ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸಲು ನಿರಾಕರಿಸಿದ ಉಪೇಂದ್ರ ಕುಶ್ವಾಹಾ ಅವರ ನಡೆ ದೇಶಾದ್ಯಂತ ಕೇಂದ್ರದ ಬಿಜೆಪಿ ನಾಯಕತ್ವವು ತನ್ನ ಸಣ್ಣ ಮಿತ್ರ ಪಕ್ಷಗಳನ್ನು ಹೇಗೆ ವ್ಯವಸ್ಥಿತವಾಗಿ ನುಂಗಿ ಹಾಕುತ್ತಿದೆ ಎಂಬ ಗಂಭೀರ ಚರ್ಚೆಯನ್ನು ಹುಟ್ಟುಹಾಕಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ನಾಯಕತ್ವವು ಪ್ರಾದೇಶಿಕ ಶಕ್ತಿಗಳನ್ನು ಕ್ರಮೇಣ ತನ್ನೊಳಗೆ ಲೀನವಾಗುವಂತೆ ಮಾಡುವ ಮೂಲಕ ಏಕಸ್ವಾಮ್ಯ ಸಾಧಿಸುವ ತಂತ್ರಗಾರಿಕೆ ಅನುಸರಿಸುತ್ತಿದೆ ಎಂಬ ವಾದಕ್ಕೆ ಬಿಹಾರದ ಈ ಜ್ವಲಂತ ವಿದ್ಯಮಾನವು ಸಾಕ್ಷಿಯಾಗಿದೆ. ತಮ್ಮ ಪಕ್ಷವನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸುವ ಪ್ರಸ್ತಾಪವನ್ನು ಕಟುವಾಗಿ ತಿರಸ್ಕರಿಸಿದ ಬೆನ್ನಲ್ಲೇ ಆರ್ಎಲ್ಎಂ ಮುಖ್ಯಸ್ಥ ಉಪೇಂದ್ರ ಕುಶ್ವಾಹಾ ಅವರ ಪುತ್ರ ದೀಪಕ್ ಪ್ರಕಾಶ್ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಮುಂಬರುವ ಬಿಹಾರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ದೀಪಕ್ ಅವರಿಗೆ ಟಿಕೆಟ್ ನಿರಾಕರಿಸುವ ಮೂಲಕ ಕೇಂದ್ರದ ಬಿಜೆಪಿ ನಾಯಕತ್ವವು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಮೈತ್ರಿಕೂಟದ ಒಳಗಿದ್ದುಕೊಂಡೇ ತಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ ಸಣ್ಣ ಪಕ್ಷಗಳಿಗೆ ಎದುರಾಗಿರುವ ರಾಜಕೀಯ ಸವಾಲುಗಳು ಮತ್ತು ನೀಡಬೇಕಾದ ಬೆಲೆಗೆ ಇದು ಅತ್ಯಂತ ಸ್ಪಷ್ಟ ನಿದರ್ಶನವಾಗಿದೆ. ಜೂನ್ 18ರಂದು ಬಿಹಾರದ 10 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು 243 ಸದಸ್ಯರ ವಿಧಾನಸಭೆಯಲ್ಲಿ 202 ಶಾಸಕರನ್ನು ಹೊಂದಿರುವ ಎನ್ಡಿಎ 9 ಸ್ಥಾನಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ಲಲಿದೆ. ಈ ಸೀಟು ಹಂಚಿಕೆಯಲ್ಲಿ ಜೆಡಿಯು ಮತ್ತು ಬಿಜೆಪಿ ತಲಾ 4 ಸ್ಥಾನಗಳನ್ನು ಪಡೆದರೆ ಉಳಿದ 1 ಸ್ಥಾನವನ್ನು ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿಗೆ ನೀಡಲಾಗಿದೆ. ಪ್ರತಿಪಕ್ಷ ಆರ್ಜೆಡಿಗೆ 1 ಸ್ಥಾನ ಒಲಿಯಲಿದೆ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಕುಶ್ವಾಹಾ ಅವರ ಪುತ್ರನನ್ನು ಉದ್ದೇಶಪೂರ್ವಕವಾಗಿಯೇ ಕೈಬಿಟ್ಟಿರುವುದು ಕೇಂದ್ರದ ಬಿಜೆಪಿ ನಾಯಕತ್ವದ ಷರತ್ತುಗಳಿಗೆ ಮಣಿಯದಿದ್ದಾಗ ಎದುರಾಗುವ ಕಠಿಣ ರಾಜಕೀಯ ಪರಿಣಾಮಗಳನ್ನು ಸೂಚಿಸುತ್ತದೆ. ಈ ವರ್ಷದ ಆರಂಭದಲ್ಲಿ ಉಪೇಂದ್ರ ಕುಶ್ವಾಹಾ ಅವರನ್ನು ರಾಜ್ಯಸಭೆಗೆ ಮರುನಾಮಕರಣ ಮಾಡುವಾಗ ಹಾಗೂ ಅವರ ಮಗನನ್ನು ಸಂಪುಟ ದರ್ಜೆಯ ಸಚಿವರನ್ನಾಗಿ ಮಾಡುವಾಗ ಆರ್ಎಲ್ಎಂ ಪಕ್ಷವನ್ನು ಬಿಜೆಪಿಯೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಳಿಸುವ ಭರವಸೆಯನ್ನು ಪಡೆಯಲಾಗಿತ್ತು. ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿರುವ ಬಿಜೆಪಿ ತನ್ನ ಮಿತ್ರ ಪಕ್ಷಗಳಿಗೆ ರಾಜಕೀಯ ಅವಕಾಶಗಳನ್ನು ಒದಗಿಸುವಾಗ ಪ್ರತಿಯಾಗಿ ಆ ಪಕ್ಷಗಳ ಸ್ವತಂತ್ರ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಒಪ್ಪಿಸುವಂತೆ ಒತ್ತಡ ಹೇರುತ್ತಿದೆ. ಅಧಿಕಾರದ ಆಮಿಷವೊಡ್ಡಿ ಸ್ಥಳೀಯ ಪಕ್ಷಗಳನ್ನು ನಿರ್ನಾಮ ಮಾಡುವ ಕೇಂದ್ರದ ಬಿಜೆಪಿ ನಾಯಕತ್ವದ ಕಠಿಣ ಕಾರ್ಯತಂತ್ರವನ್ನು ಈ ಬೆಳವಣಿಗೆಯು ಎತ್ತಿ ತೋರಿಸುತ್ತದೆ. ಈ ಕಠಿಣ ಒತ್ತಡದ ತಂತ್ರಕ್ಕೆ ಸುಲಭವಾಗಿ ಮಣಿಯದ ಉಪೇಂದ್ರ ಕುಶ್ವಾಹಾ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹಾಗೂ ದೃಢವಾಗಿ ವ್ಯಕ್ತಪಡಿಸಿದ್ದಾರೆ. ಕೇವಲ ಒಂದು ಸಚಿವ ಸ್ಥಾನಕ್ಕಾಗಿ ನಾನು ನನ್ನ ಪಕ್ಷವನ್ನು ವಿಲೀನಗೊಳಿಸಲು ಎಂದಿಗೂ ಸಾಧ್ಯವಿಲ್ಲ. ಆರ್ಎಲ್ಎಂ ಒಂದು ಸ್ವತಂತ್ರ ರಾಜಕೀಯ ಅಸ್ತಿತ್ವ ಹೊಂದಿರುವ ಪಕ್ಷವಾಗಿದ್ದು ಅದು ಭವಿಷ್ಯದಲ್ಲೂ ಹಾಗೆಯೇ ಮುಂದುವರಿಯಲಿದೆ ಎಂದು ಅವರು ನೇರವಾಗಿ ಹೇಳಿದ್ದಾರೆ. ತಾವು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದರೂ ಪ್ರಾದೇಶಿಕ ನಾಯಕತ್ವವನ್ನು ಮತ್ತು ಪಕ್ಷದ ಅಸ್ಮಿತೆಯನ್ನು ಬಲಿಕೊಡಲು ಸಿದ್ಧರಿಲ್ಲ ಎಂಬ ಕಠಿಣ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಈ ರಾಜಕೀಯ ವಿದ್ಯಮಾನವು ಪ್ರಾದೇಶಿಕ ಪಕ್ಷಗಳನ್ನು ಹತ್ತಿಕ್ಕುವ ಕೇಂದ್ರದ ಬಿಜೆಪಿ ನಾಯಕತ್ವದ ಸರ್ವಾಧಿಕಾರಿ ಕಾರ್ಯತಂತ್ರದ ಬಗ್ಗೆ ರಾಜಕೀಯ ವಿಶ್ಲೇಷಕರಲ್ಲಿ ತೀವ್ರ ಕಳವಳ ಮೂಡಿಸಿದೆ. ಪ್ರಾದೇಶಿಕ ಪಕ್ಷಗಳು ಸಾಮಾನ್ಯವಾಗಿ ಸ್ಥಳೀಯ ಆಶೋತ್ತರಗಳನ್ನು ಪ್ರತಿನಿಧಿಸುತ್ತವೆ. ಆದರೆ ಬಲಿಷ್ಠ ಕೇಂದ್ರದ ನಾಯಕತ್ವವನ್ನು ಹೊಂದಿರುವ ಬಿಜೆಪಿ ಅವುಗಳನ್ನು ವಿಲೀನಗೊಳಿಸುವ ಅಥವಾ ದುರ್ಬಲಗೊಳಿಸುವ ಮೂಲಕ ದೇಶದಲ್ಲಿ ಏಕಮುಖಿ ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸಲು ಯತ್ನಿಸುತ್ತಿದೆ. ಮಿತ್ರ ಪಕ್ಷಗಳನ್ನು ಆಪೋಷಣ ತೆಗೆದುಕೊಳ್ಳುವ ಕೇಂದ್ರದ ಬಿಜೆಪಿಯ ಈ ಪ್ರವೃತ್ತಿಯು ಪ್ರಜಾಪ್ರಭುತ್ವದ ಬಹುತ್ವಕ್ಕೆ ಮಾರಕ ಎಂಬ ಅಭಿಪ್ರಾಯಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿ ವ್ಯಕ್ತವಾಗುತ್ತಿವೆ. ಇಂತಹ ಒತ್ತಡದ ತಂತ್ರಗಳ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲಿನ ಆಂತರಿಕ ಭಿನ್ನಮತಗಳು ದೊಡ್ಡ ಪಕ್ಷಗಳಿಗೆ ಸುಲಭದ ತುತ್ತಾಗುತ್ತವೆ. ಸಣ್ಣ ಪಕ್ಷಗಳ ನಾಯಕರ ದೌರ್ಬಲ್ಯಗಳನ್ನು ಬಳಸಿಕೊಂಡು ಆ ಪಕ್ಷಗಳನ್ನು ಒಡೆಯುವ ತಂತ್ರಗಾರಿಕೆಯು ಪ್ರಾದೇಶಿಕ ರಾಜಕಾರಣದ ಅಸ್ತಿತ್ವಕ್ಕೆ ಅತಿ ದೊಡ್ಡ ಪೆಟ್ಟು ನೀಡುತ್ತದೆ. ಬಿಹಾರದಲ್ಲಿ ಮೈತ್ರಿಕೂಟವು ಬೃಹತ್ ಸಂಖ್ಯಾಬಲವನ್ನು ಹೊಂದಿರುವುದರಿಂದ ಉಪೇಂದ್ರ ಕುಶ್ವಾಹಾ ಅವರ ಚೌಕಾಸಿ ಸಾಮರ್ಥ್ಯ ಸಂಪೂರ್ಣವಾಗಿ ಕುಸಿದಿದೆ. ಜೊತೆಗೆ ಕುಶ್ವಾಹಾ ಸಮುದಾಯದ ಮತ್ತೋರ್ವ ನಾಯಕ ಸಾಮ್ರಾಟ್ ಚೌಧರಿ ಅವರನ್ನು ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಬೆಳೆಸುವ ಮೂಲಕ ಉಪೇಂದ್ರ ಕುಶ್ವಾಹಾ ಅವರ ರಾಜಕೀಯ ಪ್ರಸ್ತುತಿಯನ್ನೇ ತಗ್ಗಿಸಿದೆ. ಬಲಿಷ್ಠ ರಾಷ್ಟ್ರೀಯ ಪಕ್ಷವಾಗಿರುವ ಬಿಜೆಪಿ ತನ್ನ ವಿಸ್ತರಣೆಯ ಹಾದಿಯಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಹೇಗೆ ವ್ಯವಸ್ಥಿತವಾಗಿ ನುಂಗಿ ನೀರು ಕುಡಿಯುತ್ತದೆ ಎಂಬುದಕ್ಕೆ ಬಿಹಾರದ ರಾಜಕಾರಣ ಸಾಕ್ಷಿಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.